ನನಗೊಂದ್ಸಲಿ ಟ್ರಸ್ಟ್ ಬಂದಾಗ ಲಾಂಗ್ ಟರ್ಮ್ವರೆಗೂ ಟ್ರಸ್ಟ್ ಇರುತ್ತೆ. ನನ್ನ ಹೆಸರು ಹರ್ಷ ಅಂತ. ನಾನು ಹೊಸಕೋಟೆಯಲ್ಲಿ ಲಿವಿಂಗ್ ಇದ್ದೀನಿ. ನಂದು ವರ್ಕ್ ಬೇಸ್ ಬಂದು ಬ್ಯಾಂಕ್ ವೆರಿಫಿಕೇಶನ್ ಟೀಮು. ನಾನು ಡೈಲಿ ಹೋಗಿ ಬರಲಿಕ್ಕೆ 80 to 90 ಕಿಲೋಮೀಟರ್ಸ್ವರೆಗೂ ಪರ್ ಡೇ ಟ್ರಾವೆಲ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ನನಗೆ ನಾನು ತೊಗೊಂಡಾಗ 2024 ಜೂನಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ 50,000 ಕಿಲೋಮೀಟರ್ಸ್ ಟ್ರಾವೆಲ್ ಆಗಿದೆ. ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಟ್ರಾವೆಲ್ ಆಗಿದೆಯಾ ಇಲ್ಲ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಗಾಡಿ ಕಂಡೀಷನ್ ಇದೆ. ಹಳೆ ಬೈಕ್ ಸರ್ವಿಸ್ ಸೆಂಟರ್ಗೆ ಹೋದಾಗ ಅವರು ಹೇಳ್ತಿದ್ರು ಯಾವುದನ್ನ ಒಂದು ಎಲೆಕ್ಟ್ರಿಕ್ ತಗೊಳ್ಳಿ, ನಿಮ್ಗೆ ಅದು ಯೂಸ್ ಆಗುತ್ತೆ ಚೆನ್ನಾಗಿ ಅಂತ. ಸೊ ನಾನು EV ಚೂಸ್ ಮಾಡಿದೆ. EV ಚೂಸ್ ಮಾಡಿದಾಗ ಸರ್ಚ್ ಮಾಡ್ತಿದ್ದಾಗ ಓಪನ್ ರೋರ್ ಗಾಡಿ ಚೆನ್ನಾಗಿ ಬಂತು. ಶೋರೂಮ್ ಅಲ್ಲಿ ನನಗೆ ಟೆಸ್ಟ್ ಡ್ರೈವ್ ಮಾಡಿ ಅಂತ ಕೊಟ್ಟರು. ಟೆಸ್ಟ್ ಡ್ರೈವ್ ಮಾಡಿದಾಗ ನನಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂತು. ಆಗ ನಾನು ಓಕೆ ನಂಗೆ ಟ್ರಸ್ಟ್ ಬಂತು, ಇದ್ರ ಮೇಲೆ ಚೆನ್ನಾಗಿದೆ ಗಾಡಿ ಅಂತೇಳಿ. ಮತ್ತೆ ಫ್ಯಾಮಿಲಿ ಕರ್ಕೊಂಬಂದು ತೋರಿಸಿದೆ. ಅವರು ಓಕೆ ಚೆನ್ನಾಗಿದೆ, ಅವರೇ ಸೆಲೆಕ್ಟ್ ಮಾಡಿದ್ರು. ನಾನು ವರ್ಕಲ್ಲಿ ಬ್ಯುಸಿ ಇದ್ದಾಗ ಯಾವುದೋ ಒಂದು ಕಾರು ಸಡನ್ ಆಗಿ ಇಂಡಿಕೇಟರ್ ಇಲ್ಲದೆ ರೈಟ್ ಟರ್ನ್ ಮಾಡಿತು. ನಾನು ಸಡನ್ ಆಗಿ ಕಂಟ್ರೋಲ್ ಆಯಿತು, ಗಾಡಿ ಕಂಟ್ರೋಲ್ ಬಂತು ನನಗೆ. ಆಗ ಒಂದು ಟ್ರಸ್ಟ್ ಸಿಕ್ತು ನನಗೆ. ಗಾಡಿ ಚೆನ್ನಾಗಿದೆ, ಪರವಾಗಿಲ್ಲ, ಇದು ಲಾಂಗ್ ಟರ್ಮ್ಗೂ ನಾನು ಯೂಸ್ ಮಾಡ್ಬೋದು ಅಂತ ಅನಿಸ್ತು. ಸಿಟಿ ಒಳಗಡೆ ಹೋದ್ರೆ ಪೆಟ್ರೋಲ್ ಆಲ್ಮೋಸ್ಟ್ 5,000 to 6,000 ವರೆಗೂ ನಂದು ಹಳೆ ಬೈಕು ತಗೊಂಡಿತ್ತು. ಕರೆಂಟ್ ಬಿಲ್ ಬಂದು ನನಗೆ ಆಲ್ಮೋಸ್ಟ್ ಈಗ ಪರ್ ಮಂತ್ ನನಗೆ ಆಲ್ಮೋಸ್ಟ್ 500 ಇಂದ 600 ಸ್ಪೆಂಡ್ ಆಗ್ತಿದೆ. ನನಗೆ 24 ಅಲ್ಲಿ ತಗೊಂಡು ಇದುವರೆಗೂ ಆಲ್ಮೋಸ್ಟ್ 1.5 ಲ್ಯಾಕ್ವರೆಗೂ ಪೆಟ್ರೋಲ್ ಸೇವ್ ಆಗಿದೆ. ನಾನು ಮನೆಗೆ ತೊಗೊಂಡೋದಾಗ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಚೆನ್ನಾಗಿದೆ ಗಾಡಿ ಅಂತ ಹೇಳಿ ಇದು ಮಾಡಿದ್ರು ಅವರು. ಮತ್ತು ಈ ಸಿಟಿಯಲ್ಲೆಲ್ಲ ಸ್ವಲ್ಪ ಸ್ಪೀಡ್ ಬ್ರೇಕ್ಸ್ ಎಲ್ಲ ಜಾಸ್ತಿ ಇದೆ, ಮತ್ತು ಹಳ್ಳಗಳೆಲ್ಲ ಇದೆ. ನನಗೆ ಅದರಿಂದ ಈ ಸಸ್ಪೆನ್ಷನ್ಸ್ ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದೆ. ಮತ್ತು ಮಳೆ ಬಂದಾಗ ಬ್ರೇಕ್ ಅಂತೂ ಸಖತ್ತಾಗಿ ಹಿಡಿಯುತ್ತೆ. ನನಗೆ ಬೇರೆ ಗಾಡಿ ಆದರೆ ಮಳೆ ಬಂದಾಗ ಸ್ಕಿಡ್ ಆಗುತ್ತೆ, ಬಟ್ ಇದು ಸ್ಕಿಡ್ ಆಗಲಿಲ್ಲ. ಯಾವಾಗೂ ನನಗೆ ಇದುವರೆಗೂ ಸ್ಕಿಡ್ ಆಗಲಿಲ್ಲ. ಇದು ಟ್ರಸ್ಟ್ ಇದೆ ನನಗೆ ಈ ಗಾಡಿ ಮೇಲೆ. ಆ ಬೈಕ್ ಸರ್ವಿಸ್ ನಂದು ಸಡನ್ ಆಗಿ ಆಫ್ ಆಯಿತು, ಸ್ಟಾರ್ಟ್ ಆಗಲಿಲ್ಲ ಗಾಡಿ. ಸೊ ರೀಸನ್ನು ಅವರು ಕಾಲ್ ಮಾಡಿದ್ದೆ. ಅವರು ಶೋರೂಮ್ ಇಂದ ಅವರೇ ಗಾಡಿ ತಂದು ಅವರೇ ಪಿಕ್ ಮಾಡಿಕೊಂಡು ಕ್ಲಿಯರ್ ಮಾಡಿ ಮತ್ತೆ ರಿಟರ್ನ್ ನನಗೆ ಪಾಯಿಂಟ್ ತಂದು ಬಿಟ್ರು ಗಾಡಿ. ಆಫೀಸ್ ಮುಗಿಸ್ಕೊಂಡು ಹೋಗಿ ಆರಾಮಾಗಿ ಮನೆಯಲ್ಲಿ ಚಾರ್ಜಿಂಗ್ ಹಾಕ್ತೀನಿ. ಚಾರ್ಜಿಂಗ್ ಆಗಿ ಊಟ ಮಾಡಿ ಮಕ್ಕಳ ಜೊತೆ ಆಟ ಆಡಿ ಮಲಗಿದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಗಾಡಿ ಫುಲ್ ಚಾರ್ಜ್ ಆಗಿರುತ್ತೆ. ಟೆನ್ಷನ್ ಇರಲ್ಲ, ಆರಾಮಾಗಿ ಇರುತ್ತೆ.